ಹಾಯ್ ಆಲ್, ನಮಸ್ತೆ. ನನ್ನ ಹೆಸರು ರಶ್ಮಿತಾ ಕಿರಣ್. ಆರ್ ಕೆ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ತಾಯಂದಿರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಏನದು ಅಂದರೆ ಅವ್ರ ಮಕ್ಕಳನ್ನ ಹೇಗೆ ದಪ್ಪ ಮಾಡೋದು ಅಂತ, ಮತ್ತು ಅವ್ರಿಗೆ ಸಣ್ಣ ಆಗೋದು ಅಂತ ಅಲ್ವಾ. ಸೊ ನಾನಿವಾಗ ಅದೇ ಒಂದು ರೆಸಿಪಿ ತಂದಿದ್ದೀನಿ. ಮಕ್ಕಳಿಗೆ ನ್ಯೂಟ್ರಿಷಿಯಾಗೂ ಇರಬೇಕು, ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡಬೇಕು, ಮತ್ತು ಅವ್ರಿಗೆ ಟೇಸ್ಟಿಯಾಗೂ ಇರಬೇಕು. ಏನು ಅಂದರೆ ರವೆಯಲ್ಲಿ ಸಾರ್ಟ್ ಆಫ್ ಉಪ್ಪಿಟ್ಟು ಆರ್ ರವೆಯಲ್ಲಿ ಒಂದು ಐಟಮ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಸ್ಟವ್ ಹಂಚ್ಕೊತಾ ಇದ್ದೀನಿ. ಮೀಡಿಯಮಲ್ಲೇ ಇಡಿ, ಮೀಡಿಯಮ್ ಆರ್ ಲೋ ಅಲ್ಲೇ ಇಡಿ. ಲೋ ಇಟ್ಟರೆ ಬೆಸ್ಟು. ಫಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಟೇಬಲ್ ಸ್ಪೂನ್ ಬಂದು ಚಿಕ್ಕದು, ನಾವು ತಿನ್ನೋ ಟೇಬಲ್ ಸ್ಪೂನ್ ಅಲ್ಲ, ತುಂಬ ಚಿಕ್ಕದಿದೆ. ಅದಾದಮೇಲೆ ನಾವು ತಿಂತಿರಲ್ಲ ಸ್ಪೂನು, ಆ ಥರ ಸ್ಪೂನ್ ಅಳತೆಯಲ್ಲಿ 1.5 ಸ್ಪೂನ್ ರವೆ ತೊಗೊತಾ. ಇದು ಸೂಜಿ ರವೆ. ನಿಮಗೆ ಸ್ಟೋರ್ಸಲ್ಲಿ ಸಿಗುತ್ತೆ, ಯೂಶ್ವಲಿ ಗೊತ್ತಿರುತ್ತೆ ಎಲ್ಲರಿಗೂ. ಗೊತ್ತಿಲ್ಲ ಅಂದರೆ ಸೂಜಿ ರವೆ ಅದನ್ನು ತೊಗೊಂಡು ಫ್ರೈ ಮಾಡ್ಕೊಳ್ಳಿ. ನಾರ್ಮಲಾಗಿ ಮೀಡಿಯಮ್ಮಾಗಿ ಲೋವಲ್ಲಿ ಫ್ಲೇಮ್ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ. ನೆಕ್ಸ್ಟು ಇದಕ್ಕೆ 1 ಲೋಟ ನಾವು ನೀರು ಕುಡಿತೀರಲ್ಲ, ಅದರಲ್ಲಿ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ನೀರು ಹಾಕ್ಕೊಳ್ಳಿ. ಹೌದು, 1.5 ಟೀ ಸ್ಪೂನ್ ರವೆಗೆ ಮುಕ್ಕಾಲು ಭಾಗ ಅಥವಾ 1 ಗ್ಲಾಸ್ ಹಾಕಿದ್ರೂ ತೊಂದರೆ ಇಲ್ಲ, ಬಿಕಾಸ್ ಅದು ರವೆ ಹೀರ್ಕೊಳುತ್ತಲ್ವ. ಸೊ ಇದನ್ನು ಗಂಟಾಗಲ್ಲ, ಅದು ಯೂಶ್ವಲಿ ಗಂಟಾಗಲ್ಲ. ಒಂದು 2-3 ಸತಿ ತಿರುಗಿಸ್ಕೊಳ್ಳಿ. ಸೊ ಅದು ಯಾವುದೇ ರೀತಿಯ ಗಂಟಾಗಲ್ಲ ಯೂಶ್ವಲಿ. ಸಾರಿ, ಡಿಸ್ಟರ್ಬೆನ್ಸ್ ಬಂದರೆ ನನ್ನ ಮಗ ಮಲ್ಕೊಳಕ್ಕೆ ಹಠ ಮಾಡ್ತಿದ್ದೀನಿ, ಅದೇ ಸೌಂಡ್ ಅದು. ಸೊ ಓಕೆ, ಇದು ಗಂಟಾಗಲ್ಲ ಯಾವುದೇ ರೀತಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಫಸ್ಟ್ ಅದನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದು ಮಂದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ರವೆ ಯೂಶ್ವಲಿ ಹೀರ್ಕೊಳ್ಳುತ್ತೆ, ನೀವು ಎಷ್ಟೇ ನೀರು ಹಾಕಿದ್ರೂ ಗಟ್ಟಿ ಆಗುತ್ತೆ. ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತದೆ, ಉಪ್ಪು ಹಾಕೋದು ಬಿಡೋದು ನಿಮ್ಮ ಇಷ್ಟ, ಆಪ್ಷನಲ್. ನಾನಿಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ನೀವು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದ್ರೂ ಇಲ್ಲ. ಅದು ಕನ್ಫ್ಯೂಷನ್ಸ್ ಎಲ್ಲ ತಾಯಂದ್ರಿಗೂ ಇದ್ದೇ ಇರುತ್ತೆ. ಟೇಕ್ ಯುವರ್ ಕಾಲ್. ನಿಮ್ಗೆ ಏನು ಅನಿಸುತ್ತೋ ಅದು ನಿಮ್ಮ ಮಗುಗೆ ಒಳ್ಳೇದು ಅನಿಸುತ್ತೋ ಅದನ್ನು ಮಾಡಿ, ಆಯಿತಾ. ಸೊ ನೆಕ್ಸ್ಟ್ ಇದನ್ನು ಮತ್ತೆ ನಾನು ತಿರುಗಿಸ್ತಾ ಇದ್ದೀನಿ, ಉಪ್ಪು ಕರಗಲಿ ಅಂತ. ಮತ್ತು ಏನಾದರೂ ಗಂಟು ಥರ ಏನಾದರೂ ಫಾರ್ಮ್ ಆದರೆ ಸ್ವಲ್ಪ, ಅಥವಾ ತಲ ಸೀದಬಾರ್ದು ಅಂತ ಇನ್ನೊಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸೇಮ್ ಜೀರಿಗೆನ ಕೈಯಲ್ಲೇ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಪುಡಿ ಅಂದರೆ ಇಸ್ಕಿ ಹಾಕ್ತಾಯಿದ್ದೀನಿ. ಹೌದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ತಿರ್ಸ್ಕೊಳೋದು. ಈ ಟೈಮಲ್ಲೇ ಹಾಕೋದ್ರಿಂದ ಜೀರಿಗೆಲಿರೋ ನಮಗೆ ಜೀರ್ಣಕ್ರಿಯೆ ನ್ಯೂಟ್ರಿಯನ್ಸು ಹೇಳ್ಕೊಳ್ಳಿ ಅಂತ. ನೆಕ್ಸ್ಟು ಇದಕ್ಕೆ ನೀವು ಸ್ಟೀಮ್ ಮಾಡಿರೋ ಕ್ಯಾರೆಟ್ ಆದರೂ ಹಾಕ್ಬೋದು, ಕುಕ್ಕರಲ್ಲಿ ಬೇಯಿಸಿರೋ ಕ್ಯಾರೆಟ್ ಆದರೂ ಹಾಕ್ಬೋದು. ನಾನು ಕುಕ್ಕರೇ ಯೂಸ್ ಮಾಡೋದು. ಅದನ್ನು ಚೆನ್ನಾಗಿ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡಿ, ಸಾಫ್ಟ್ ಆಗಿಬಿಡುತ್ತಲ್ಲ, ಸೊ ಈಸಿಲಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ರವೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ರವೆ ಇಲ್ಲಿ ಥಿಕ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಫುಲ್ ಕ್ಯಾರೆಟ್ ತೊಗೊತೀನಿ. ನಾನು ಹಾಫ್ ಕ್ಯಾರೆಟೆಲ್ಲ ಹಾಕಲ್ಲ, ಒಂದು ಫುಲ್ ಕ್ಯಾರೆಟೇ ಫಸ್ಟಿಂದನೂ ಕೊಟ್ಕೊಂಡು ಬಂದಿರೋದು. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಪಲ್ ಕ್ಯಾರೆಟ್ ಅಲ್ಲೇ, ದೆನ್ ಅದನ್ನು ಆ್ಯಡ್ ಆನ್ ಮಾಡ್ಕೊಂಡು. ಮುಂದಿನ ವ್ಲಾಗ್ಸಲ್ಲಿ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುಕ್ ಆಗಲಿ. 1 or 2 minutes ಸಾಕು, ಬಿಕಾಸ್ ಆಲ್ರೆಡಿ ರವೆ ಕುಕ್ ಆಗಿದೆ. ಮತ್ತು ಕ್ಯಾರೆಟು ಕುಕ್ ಆಗಿರೋದ್ರಿಂದ ಮತ್ತೆ ಡಬಲ್ ಕುಕ್ಕಿಂಗ್ ಬೇಡ, ಅದು ಅವಶ್ಯಕತೆ ಇಲ್ಲ. ಇದು ಇವಾಗ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಮಗು ಬಟ್ಲಿಗೆ ಹಾಕ್ಕೊಳ್ಳಿ. ಸೊ ಬಿಸಿ ಆದ ರುಚಿಯಾದ, ನೀವು ಪಕ್ಕ ನಿಮ್ಮ ಮಗು ತಿನ್ನುತ್ತೆ. ಟ್ರೈ ಮಾಡಿ ನೋಡಿ.